ಒಂದೇ ಪಾಸ್ಪೋರ್ಟ್ ವೀಸಾ ಇಬ್ಬರು ವ್ಯಕ್ತಿಗಳಿಂದ ಕಳ್ಳಾಟ. ಒಬ್ಬನ ವೀಸಾ ಪಾಸ್ಪೋರ್ಟ್ನಲ್ಲಿ ಇಬ್ಬರು ಯುಕೆ ಪ್ರಯಾಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯುಕೆಗೆ ಪ್ರಯಾಣಿಸಲು ಯತ್ನಿಸಿದ ವ್ಯಕ್ತಿ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಯುಕೆಯಲ್ಲಿ ರೆಫ್ಯೂಜಿ ಸ್ಟೇಟಸ್ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ರು. KIAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಒಂದೇ ಪಾಸ್ಪೋರ್ಟ್ ಇಟ್ಕೊಂಡು ವೀಸಾ ಇಟ್ಕೊಂಡು ಇಬ್ಬರು ವ್ಯಕ್ತಿಗಳು ಕಳ್ಳಾಟ ಆಡಿರುವುದಿಲ್ಲ. ಒಬ್ಬನ ವೀಸಾ ಪಾಸ್ಪೋರ್ಟ್ನಲ್ಲಿ ಇಬ್ಬರು ಯುಕೆ ಪ್ರಯಾಣಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎಂಥ ಕ್ರಿಮಿನಲ್ಗಳಿರ್ಬೇಕು ನೋಡಿ ಇವರು. ಸದ್ಯ ಪ್ರಕರಣ ಸಂಬಂಧ ಓರ್ವ ಶ್ರೀಲಂಕಾ ಮೂಲದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ. ಸ್ನೇಹಿತನಿಗೆ ತನ್ನ ವೀಸಾ ಕೊಟ್ಟು ತಾನು ಅರೆಸ್ಟ್ ಆಗಿದ್ದಾನೆ ಆರೋಪಿ. ಏರ್ಪೋರ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಶ್ರೀಲಂಕನ್ ನ್ಯಾಷನಲ್ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ. ಈತ ಏನು ಮಾಡ್ತಾನೆ, ಬೇರೆ ದೇಶದಿಂದ ಬಂದು ಮತ್ತು ಆತನ ಸ್ನೇಹಿತರಿಗೂ ಕೂಡ ಇದೇ ಏರ್ಪೋರ್ಟ್ಗೆ ಬರಲಿಕ್ಕೆ ಅಂತಂದು ತಿಳಿಸಿರ್ತಾನೆ. ಬಂದು ಅಲ್ಲಿ ಒಳಗಡೆಗೆ ಪ್ಯಾಸೆಂಜರ್ ಎಕ್ಸ್ಚೇಂಜ್ ಆಗ್ತಕ್ಕಂಥ ಸಮಯದಲ್ಲಿ ಈತನ ವೀಸಾ ಮತ್ತು ಟಿಕೆಟ್ ಏನಿರುತ್ತೆ ಇದನ್ನ ಆತನ ಸ್ನೇಹಿತನಿಗೆ ಕೊಡ್ತಾನೆ. ಸ್ನೇಹಿತನಿಗೆ ಕೊಟ್ಟು ಆತನ ಸ್ನೇಹಿತ ಬೇರೆ ಒಂದು ಫಾರಿನ್ ಕಂಟ್ರಿಗೆ ಫ್ಲೈ ಆಗ್ತಾನೆ. ಅದಾದ ನಂತರ ಇವನು ಅಲ್ಲಿ ಟಿಕೆಟ್ ಬುಕ್ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರುವಾಗ ಅಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ಅಥಾರಿಟೀಸ್ನವ್ರಿಗೆ ಗಮನಕ್ಕೆ ಬಂದು ನಮ್ಮ ಗಮನಕ್ಕೆ ತೊಗೊಂಡು ಬರ್ತಾರೆ. ಇಮಿಡಿಯೇಟ್ಲಿ ಬೇರಿದೆ ಅಂತಂದು ಪರಿಶೀಲನೆ ಮಾಡಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ಆತನು ಕೂಡ ವಶಕ್ಕೆ ಪಡ್ಕೊಂಡು ಅದೇನು ಕಾನೂನು ಕ್ರಮ ಜರುಗಿಸಬೇಕು ಅದನ್ನು ಜರುಗಿಸಿದ್ದಾರೆ. ಏರ್ಪೋರ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿ